ಹಾಯ್ ಹಲೋ ವೆಲ್ಕಮ್ ಟು ಸಿದ್ದು ಟಾಕ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲವ್ ಮಾಕ್ಟೈಲ್ 3 ಡಾರ್ಲಿಂಗ್ ಕೃಷ್ಣ ಅವರ ಲವ್ ಮಾಕ್ಟೈಲ್ನ 3ನೇ ಸೀರೀಸ್ ಅಂದರೆ ಲವ್ ಮಾಕ್ಟೈಲ್ ಪಾರ್ಟ್ 1 2020 ಲಾಕ್ಡೌನ್ ಟೈಮಲ್ಲಿ ರಿಲೀಸ್ ಆಯಿತು. ಲವ್ ಮಾಕ್ಟೈಲ್ 2 ಲಾಕ್ಡೌನ್ 2 ಆದಮೇಲೆ ರಿಲೀಸ್ ಆಯಿತು. ಈಗ ಲವ್ ಮಾಕ್ಟೈಲ್ 3 ನಡೀತಾ ಇದೆ. ಈಗ ಎಲ್ಲ ಕಡೆ ವಾರ್ ನಡೀತಾ ಇದೆ. ಸೊ ಆ ಟೈಮಲ್ಲಿ ನಮ್ಮ ಕನ್ನಡದಲ್ಲಿ ಲವ್ ಮಾಕ್ಟೈಲ್ 3 ವಾರ್ ನಡೀತಾ ಇದೆ. ನೋಡಿ, ಡಾರ್ಲಿಂಗ್ ಕೃಷ್ಣ ಅವರು ಸ್ವಂತ ಪ್ರತಿಭೆಯಿಂದ ಬಹಳ ಕಷ್ಟಪಟ್ಟು ಅವರ ಸ್ವಂತ ಡೈರೆಕ್ಷನ್ನಲ್ಲಿ ಲವ್ ಮಾಕ್ಟೈಲ್ ಸೀರೀಸ್ನ ಸ್ಟಾರ್ಟ್ ಮಾಡಿ ಅದನ್ನು ಹಿಟ್ ಮಾಡಿ, ನೋಡಿ ಒಂದು ಸಿನಿಮಾ ಮಾಡೋದಷ್ಟೇ ಅಲ್ಲ, ಅದನ್ನು ಹಿಟ್ ಮಾಡಿ ಗೆಲ್ಲಿಸೋದಿದೆಯಲ್ಲ ಅದು ಬಹಳ ಕಷ್ಟ. ಅದು ಈಗಿನ ಟೈಮಲ್ಲಿ ಒಂದು ಸಿನಿಮಾನ ಗೆಲ್ಲಿಸೋದು ಬಹಳ ಅಂದರೆ ಬಹಳ ಕಷ್ಟ. ಅಂಥದ್ರಲ್ಲಿ ಲವ್ ಮಾಕ್ಟೈಲ್ 3ನೇ ಸೀರೀಸು 1 ಹಿಟ್ ಆಯಿತು, 2 ಕೂಡ ಹಿಟ್ ಆಯಿತು, ಈಗ 3 ಅದ್ಭುತವಾಗಿ ಪ್ರದರ್ಶನ ಆಗ್ತಾಯಿದೆ. ಬಹಳ ದಿನಗಳಾದಮೇಲೆ ಒಂದು ಕನ್ನಡ ಸಿನಿಮಾ ಬಹಳ ಅದ್ಭುತವಾಗಿ ಅಂದರೆ ಫ್ಯಾಮಿಲಿ ಆಡಿಯನ್ಸ್ನೇ ಟಾರ್ಗೆಟ್ ಮಾಡಿ ಫ್ಯಾಮಿಲಿ ಆಡಿಯನ್ಸ್ನೇ ಬರೋ ಥರ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅದರಲ್ಲೂ ಒಂದು ತಂದೆ ಮತ್ತು ಮಗಳ ಬಾಂಧವ್ಯನ ಈ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ ಅಂದ್ಬಿಟ್ಟು ಸುಮಾರು ಜನ ಹೇಳ್ತಿದ್ದಾರೆ. ನಾನು ಇನ್ನೂ ಸಿನಿಮಾ ನೋಡಿಲ್ಲ, ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ದಿನ ಆದಮೇಲೆ ನಾನು ಸಿನಿಮಾ ನೋಡಿ ರಿವ್ಯೂ ಕೊಡ್ತೀನಿ. ಆದರೆ ಡಾರ್ಲಿಂಗ್ ಕೃಷ್ಣ ಅವರು ಈ ಸಿನಿಮಾದ ಕಥೆಯನ್ನು ಬೇರೆಯವ್ರ ಕಡೆಯಿಂದ ಕದ್ದಿದ್ದಾರೆ ಅಂತ ಅಂದ್ಬಿಟ್ಟು ಏನು ಎಲ್ಲ ಕಡೆ ಸುದ್ದಿ ಹೋಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ನೋಡಿ, ಒಂದು ಸಿನಿಮಾದ ಕತೆ ಒಬ್ಬ ಮನುಷ್ಯನಿಗೆ ಹೀಗೆ ಐಡಿಯಾ ಬರಬೇಕು ಅಂತಿಲ್ಲ. ಕೆಲವು ಸಿನಿಮಾಗಳು ಒಬ್ಬ ಮನುಷ್ಯನಿಗೆ ಬೇರೆ ಥರ ಐಡಿಯಾ ಬಂದರೆ ಇನ್ನು ಮನುಷ್ಯನಿಗೆ ಬೇರೆ ಥರ ಐಡಿಯಾ ಬರುತ್ತೆ. ರಾಘವೇಂದ್ರ ನಾಯಕ್ ಅಂತ ಅವರು ಫೇಸ್ಬುಕ್ ವಾಲ್ನಲ್ಲಿ ಅವರು ಇಷ್ಟು ಉದ್ದ ಬರೆದಾಕಿದ್ದಾರೆ, ನನ್ನ ಸಿನಿಮಾದ ಕಥೆಯನ್ನು ನಾನು ಇವರಿಗೆ ಹೇಳಿ ತಪ್ಪು ಮಾಡಿದೆ, ಇನ್ನು ಮುಂದೆ ದಯವಿಟ್ಟು ಯಾರು ಈ ಥರ ಮಾಡಬೇಡಿ, ನನ್ನ ಸಿನಿಮಾನ ಕದ್ದುಬಿಟ್ಟು ಸಿನಿಮಾನ ಡಾರ್ಲಿಂಗ್ ಕೃಷ್ಣ ಅವರು ಮಾಡಿದ್ದಾರೆ. ಲವ್ ಮಾಕ್ಟೈಲ್ 3ಲಿ ಅದರಲ್ಲೂ ಎಸ್ಪೆಷಲಿ ಪಾರ್ಟ್ 2 ಸಂಪೂರ್ಣವಾಗಿ ನನ್ನ ಕಥೆನೇ ಇದೆ ಅಂತಂದ್ಬಿಟ್ಟು ಅವರು ಫೇಸ್ಬುಕ್ ವಾಲ್ನಲ್ಲಿ ಬರ್ಕೊಂಡಿದ್ರು. ಆ ಸಿನಿಮಾನ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಆಗಬೇಕು ಅಂತಿದ್ದವರು ಗುರು ದೇಶಪಾಂಡೆ. ನಿಮಗೆ ಗುರು ದೇಶಪಾಂಡೆ ಅಂದ ತಕ್ಷಣ ಯಾರು ಅಂತ ನೆನಪಿಗೆ ಬರಬೇಕು ಅಂದರೆ ನಮ್ಮ ಯಶ್ ಸರ್ ಸೂಪರ್ ಡೂಪರ್ ಹಿಟ್ ಆದಂತಹ ರಾಜ ಹುಲಿ ಸಿನಿಮಾ ನೆನಪಾಗುತ್ತೆ. ನೋಡಿ, ರಾಜ ಹುಲಿ ಸಿನಿಮಾ ಕೂಡ ಅಷ್ಟೇ, ಅದೊಂದು ರಿಮೇಕ್ ಸಿನಿಮಾ. ಗುರು ದೇಶಪಾಂಡೆ ಸರ್ ಅವರ ಫಸ್ಟ್ ಡೈರೆಕ್ಷನಲ್ಲಿ ಬಂದಿದ್ದು 2013ರಲ್ಲಿ ರಾಜ ಹುಲಿ ಸಿನಿಮಾ ಬಂತು. ಸೂಪರ್ ಡೂಪರ್ ಹಿಟ್ ಆಯ್ತು ಅದು. ನೋಡಿ, ಅದು ಕತೆ ಬೇರೆದವ್ರದ್ದಾಗಿತ್ತು. ಅದಾದಮೇಲೆ ಆ್ಯಕ್ಟರ್ ಬಂದ್ಬಿಟ್ಟು ನಮ್ಮ ಯಶ್ ಸರ್ ಆಗಿದ್ದರು, ಚಿಕ್ಕಣ್ಣವರು ಇದ್ದರು, ವಸಿಷ್ಠ ಸಿಂಹ ಅವರು ಇದ್ದರು, ಚರಣ್ ರಾಜ್ ಇದ್ದರು, ಬಹಳ ಅಂತಂದರೆ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಅಶ್ವಿನಿ ಗೌಡ ಅವರಿದ್ದರು. ಸುಮಾರು ಜನ ಕಲಾವಿದರಿತ್ತು. ಸೂಪರ್ ಡೂಪರ್ ಹಿಟ್ ಆಯಿತು ಸಿನಿಮಾ. ಅದು ಒಂದು ರಿಮೇಕ್ ಸಿನಿಮಾನೇ, ರಿಮೇಕ್ ರೈಟ್ಸ್ ತೊಗೊಂಡಿರ್ತಾರೆ, ಸಿನಿಮಾನ ಯಾವ ರೀತಿ ಬೇಕಾದರೂ ಮಾಡ್ಬೋದು. ಅದು ಹಿಟ್ ಆಯಿತು. ಆದರೆ ಈಗ ರಾಘವೇಂದ್ರ ನಾಯಕ್ ಅನ್ನೋರು ಈ ಕಥೆಯನ್ನು ಬರೆದು ಗುರು ದೇಶಪಾಂಡೆ ಅವ್ರ ಹತ್ರ ಡೈರೆಕ್ಷನ್ನು ಮತ್ತು ಪ್ರೊಡ್ಯೂಸರ್ ಅವರೇ ಮಾಡಿಸ್ಬೇಕು ಅಂತಂದ್ಬಿಟ್ಟು ಡಾರ್ಲಿಂಗ್ ಕೃಷ್ಣ ಅವರೇ ಹೀರೋ ಆಗಬೇಕು ಅಂತ ಅವರು ಈ ಕಥೆನ ಮುಂಚೆ ಹೇಳಿದ್ರಂತೆ. 2023ರಲ್ಲಿ ಈ ಘಟನೆ ಆಗಿದ್ದು. ಆದರೆ ಇತ್ತೀಚೆಗೆ ಅಂದರೆ ಮೊನ್ನೆ ಏನು ಲವ್ ಮಾಕ್ಟೈಲ್ 3 ರಿಲೀಸ್ ಆಯ್ತಲ್ವಾ, ಆವಾಗ ಈ ಸುದ್ದಿ ಹೊರಗಡೆ ಬಂತು. ಡಾರ್ಲಿಂಗ್ ಕೃಷ್ಣ ಅವರು ನಮ್ಮ ಸಿನಿಮಾನ ಕದ್ದು ಮಾಡಿದ್ದಾರೆ, ಬರಹಗಾರರಿಗೆ ಬೆಲೆ ಕೊಡಲ್ಲ, ನಿರ್ದೇಶಕರುಗಳು ಈ ಥರ ಸುಮಾರು ಜನ ಮಾಡ್ತಾ ಇದ್ದಾರೆ, ಅದರಲ್ಲೂ ಲವ್ ಮಾಕ್ಟೈಲ್ 3 ಡಾರ್ಲಿಂಗ್ ಕೃಷ್ಣ ಅವರು ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂದ್ಬಿಟ್ಟು ಅವರು ಇಷ್ಟುದ್ದ ಫೇಸ್ಬುಕ್ ವಾಲ್ನಲ್ಲಿ ಹಾಕಿದ್ದಾರೆ. ನೋಡಿ, ಒಂದು ಸಿನಿಮಾ ಅಂತಂದರೆ ಆಲೋಚನೆಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬರುತ್ತೆ. ಈಗ ಲವ್ ಸ್ಟೋರಿ ಸಿನಿಮಾಗಳು ಎಷ್ಟು ವೆರೈಟಿಯಾಗಿ ಬಂದಿಲ್ಲ. ಅದೇ ಹುಡುಗ ಇರ್ತಾರೆ, ಅದೇ ಹುಡುಗಿ ಇರ್ತಾರೆ, ಲವ್ ಮಾಡ್ತಾರೆ, ಹೇಳೋ ರೀತಿ ಬೇರೆ ಇರುತ್ತೆ, ಸಿಚುವೇಶನ್ಸ್ ಬೇರೆ ಇರುತ್ತೆ, ನಿರೂಪಣೆ ಶೈಲಿ ಬೇರೆ ಇರುತ್ತೆ, ಮೇಕಿಂಗ್ ಬೇರೆ ಇರುತ್ತೆ. ಒಬ್ಬ ಡೈರೆಕ್ಟ್ರು ಈ ಕಥೆನ ಹೀಗೆ ಮಾಡಬೇಕು ಅಂತ ಯಾರೂ ಊಹಿಸೋಕ್ಕಾಗಲ್ಲ. ಅವರಿಗೆ ಒಂದೊಂದು ಥಾಟ್ಸ್ ಏನು ಬರುತ್ತೆ ಅದನ್ನು ಮಾಡ್ತಾರೆ. ನೋಡಿ, ಡಾರ್ಲಿಂಗ್ ಕೃಷ್ಣ ಅವರು ಸುಮಾರು ಸಿನಿಮಾಗಳ ಆ್ಯಕ್ಟ್ ಮಾಡಿ ಅವ್ರು ಎಲ್ಲೂ ಗೆಲುವಿನ ಅವಕಾಶಗಳು ಸಿಗದೇ ಇದ್ದಾಗ ಸ್ವಂತ ಕತೆ ಮಾಡಿ ಲವ್ ಮಾಕ್ಟೈಲ್ ಪಾರ್ಟ್ 1 ಮಾಡ್ತಾರೆ. 2020ರಲ್ಲಿ ಲಾಕ್ಡೌನ್ ಟೈಮ್ ಬರೋಕ್ಕಿಂತ ಮುಂಚೆ ಥಿಯೇಟ್ರಲ್ಲಿ ರಿಲೀಸ್ ಆಗಿರುತ್ತೆ. ಸಿನಿಮಾ ಬಹಳ ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇರುತ್ತೆ. ಬಟ್ ಲಾಕ್ಡೌನ್ ಬಂದ್ಬಿಡುತ್ತೆ. ಅದಾದಮೇಲೆ ಅಮೆಜಾನ್ ಪ್ರೈಮ್ OTTಲಿ ರಿಲೀಸ್ ಮಾಡ್ತಾರೆ. ಜನ ಎದ್ದು ಬಿದ್ದು ಸಿನಿಮಾನ ನೋಡ್ತಾರೆ. ಎಷ್ಟು ಹುಚ್ಚಾಗಿರುತ್ತಪ್ಪ ಅಂತಂದರೆ ಸಿನಿಮಾ, ಆ ಆದಿ ಕ್ಯಾರೆಕ್ಟ್ರು ಈಗಲೂ ಸಿನಿಮಾನ ಗುಂಗಲ್ಲಿ ಹಿಡುತ್ತೆ. ಡಾರ್ಲಿಂಗ್ ಕೃಷ್ಣ ಅವರು ಸ್ವಂತ ಡೈರೆಕ್ಷನ್ನಲ್ಲಿ ಸ್ವಂತ ಪ್ರೊಡ್ಯೂಸ್ ಮಾಡಿಕೊಂಡು ಮಿಲನ ಕೃಷ್ಣ ಮತ್ತು ಡಾರ್ಲಿಂಗ್ ಅವರು ನಿಧಿಮಾ ಏನು ಕ್ಯಾರೆಕ್ಟರ್ ಇದೆಯಲ್ಲ, ಅದು ಈಗಲೂ ಜನರ ಮನಸ್ಸಲ್ಲಿ ಅಚ್ಚಳಿಯಾಗಿ ಉಳಿದಿದೆ. ಯಾಕಪ್ಪ ಅಂತಂದರೆ ಆ ಥರ ಯೂನಿಕ್ ಸ್ಟೋರಿ ಮಾಡಿಕೊಂಡು ಸಕ್ಸಸ್ ಆಗೋದಿದೆಯಲ್ಲ ಬಹಳ ಕಷ್ಟ. OTTಲಿ ದಿಯಾ ಮತ್ತು ಲವ್ ಮಾಕ್ಟೈಲ್ ಭಾಳ ಎಷ್ಟು ಹಿಟ್ ಆಯಿತು ಅಂತಂದರೆ
ಕನ್ನಡ ಸಿನಿಮಾಗಳಲ್ಲಿ ಈಗ ಯಾವುದಾದ್ರೂ ಓ ಟಿ ಟಿಲಿ ಬಹಳ ಹಿಟ್ ಆಗಿದಾವೆ ಅಂತಂದರೆ ಮೋಸ್ಟ್ಲಿ ಇವೆರಡು ಸಿನಿಮಾನೇ. ಅದಾದಮೇಲೆ ಲವ್ ಮಾಕ್ಟೇಲ್ 2 ಮಾಡಿದ್ರು, ಅದು ಯಾವಾಗ ಲಾಕ್ಡೌನ್ 2 ಆದಮೇಲೆ. ಅದು ಕೂಡ ಅಷ್ಟೇ ನೋಡಿ. ಈಗ ನಾವು ಈ ಲಾಕ್ಡೌನ್ 2 ಆದಮೇಲೆ ನಮಗೆ ಒಂದು ಒಳ್ಳೆ ಫ್ರೆಶ್ ಆಗಿರೋ ಸಿನಿಮಾ ಅಂತ ಯಾವುದಾದ್ರೂ ಬಂದು ನಮ್ಮ ಮೂಡೆಲ್ಲ ಒಂದು ಒಳ್ಳೆ ಫ್ರೆಶ್ ಫೀಲ್ ಆಗಿತ್ತು. ಲವ್ ಮಾಕ್ಟೇಲ್ 2 ಸಿನಿಮಾ ಅಷ್ಟು ಚೆನ್ನಾಗಿತ್ತು, ಅದು ಕೂಡ ಬಹಳ ಹಿಟ್ ಆಯಿತು. ಈಗ 2026 ಲವ್ ಮಾಕ್ಟೇಲ್ 3 ಬಂದಿದೆ. ಸುಮಾರು ಜನ, ನಾನಿನ್ನೂ ಸಿನಿಮಾ ನೋಡಿಲ್ಲ, ನೋಡಿದ ಮೇಲೆ ರಿವ್ಯೂ ಮಾಡ್ತೀನಿ. ಆದರೆ ಸುಮಾರು ಜನ ಹೇಳ್ತಿರೋದು ತಂದೆ ಮತ್ತು ಮಗಳ ಬಾಂಧವ್ಯನ ಬಹಳ ಅದ್ಭುತವಾಗಿ ಡಾರ್ಲಿಂಗ್ ಕೃಷ್ಣ ಅವರು ಕಟ್ಕೊಟ್ಟಿದ್ದಾರೆ ಅಂತ. ಆದರೆ ಈ ರಾಘವೇಂದ್ರ ನಾಯಕ್ ಮತ್ತು ಗುರು ದೇಶಪಾಂಡೆ ಸರ್ ಬಂದ್ಬಿಟ್ಟು ಸಿನಿಮಾನ ಕದ್ದಿದ್ದಾರೆ. ಆಮೇಲೆ ಒಂದು ಟೈಮಲ್ಲಿ ಅವರೇ ಹೇಳ್ತಾರೆ, ಸ್ವಲ್ಪ ಭಾಗ ಅದಕ್ಕೆ ಹೊದ್ದುತ್ತಾ ಇದೆ. ನಾವು ಹೋಗಿ ಅವ್ರಿಗೆ ಆ ಕಥೆನ ಹೇಳಿದ್ವಿ. ಅವೆರಡು ಕತೆ ಹತ್ತಿರದಲ್ಲಿ ಇರೋದ್ರಿಂದ ಇದಕ್ಕೆ ಏನಾದರೂ ಒಂದು ಜಸ್ಟಿಫೈ ಬೇಕು ಅನ್ನೋದಕ್ಕೋಸ್ಕರ ನಾವು ಇವತ್ತು ದೇಶಪಾಂಡೆ ಸರ್ ಏನು ಹೇಳ್ತಾರೆ, ಸಿನಿಮಾ ನಮ್ಮ ಕತೆಗೆ ಹತ್ತಿರವಾಗಿದೆ ಅಂತ ಹೇಳ್ತಾರೆ. ಅಲ್ಲ ಸರ್, ಸಿನಿಮಾ ಕದ್ದಿದ್ದಾರೆ ಅಂತ ಹೇಳ್ತೀರಾ, ಹತ್ತಿರವಾಗಿದೆ ಅಂತ ಹೇಳ್ತೀರಾ. ನೋಡಿ, ಒಂದು ಐಡಿಯಾ ಇನ್ನೊಬ್ಬರಿಗೆ ಐಡಿಯಾ ಬರಲೇಬಾರ್ದಾ? ಸೊ ಅದು ನಾವು ಏನೇನೋ ಅನ್ಕೋತೀವಿ. ಮೊದಲೇ ಕನ್ನಡ ಸಿನಿಮಾಗಳು ಓಡಲ್ಲ, ಅಂಥದ್ರಲ್ಲಿ ನೀವುಗಳೇ ಈ ಥರ ಆರೋಪ ಮಾಡಿದ್ರೆ, ಕನ್ನಡ ಸಿನಿಮಾಗಳ ಮೇಲೆ ಕನ್ನಡದವರೇ ಆರೋಪ ಮಾಡಿದ್ರೆ ಒಬ್ಬ ನಿರ್ದೇಶಕ ಯಾವ ಥರ ಸಿನಿಮಾ ಮಾಡಬೇಕು ನನಗಂತೂ ಅರ್ಥ ಆಗ್ತಿಲ್ಲ. ಇರ್ಬೋದು ಏನೋ ನಿಮ್ಮ ಐಡಿಯಾಗಳು, ಅವ್ರ ಐಡಿಯಾಗಳು ಏನೋ ಇರ್ಬೋದು, ಆದರೆ ನೀವುಗಳೇ ಕೂತು ಚರ್ಚೆ ಮಾಡ್ಬೋದಾಗಿತ್ತಲ್ಲ. ಡಾರ್ಲಿಂಗ್ ಕೃಷ್ಣ ಅವರು ನಿಮ್ಮ ಪ್ರೀತಿಯ ಸ್ನೇಹಿತರು ಅಂತೀರ, ಹಿಂದೆ ಅವ್ರ ಜೊತೆನೇ ನೀವು ಜಾನಿ ಜನಾರ್ದನ್ ಸಿನಿಮಾ ಕೂಡ ಮಾಡಿದ್ರಿ. ಆದರೆ ಈಗ ನೀವು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ, ಫಿಲ್ಮ್ ಚೇಂಬರ್ಗೆ ನೀವೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಅದೆಲ್ಲ ಏನೇನೋ ಮುಂದೆ ಆಗುತ್ತೆ. ಆದರೆ ಒಂದು ಒಳ್ಳೆ ಅದ್ಭುತವಾದ ಕನ್ನಡ ಸಿನಿಮಾ ಹೋಗ್ತಿರ್ಬೇಕಾದ್ರೆ ನೀವುಗಳು ಈ ಥರ ಆರೋಪ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅಷ್ಟಕ್ಕೂ ಡಾರ್ಲಿಂಗ್ ಕೃಷ್ಣ ಅವರು ಕಥೆನ ಕದ್ದು ಮಾಡುವಂಥ ಪರಿಸ್ಥಿತಿ ಅವ್ರಿಗಿಲ್ಲ ಅಂತ ನನ್ನ ವೈಯಕ್ತಿಕವಾಗಿ ಅನಿಸುತ್ತೆ. ಯಾಕಪ್ಪ ಅಂತಂದರೆ ಸ್ವಂತ ಓನಾಗಿ ಅವರು ಲವ್ ಮಾಕ್ಟೇಲ್ 1 ಸಬ್ಜೆಕ್ಟ್ನೇ ಮಾಡಿದ್ದಾರೆ, 2 ಕೂಡ ಮಾಡಿದ್ದಾರೆ, 3 ಮಾಡಿದ್ದಾರೆ. ಅವ್ರಿಗೆ ಯಾಕೆ ನಿಮ್ಮ ಕಥೆನೇ ಕದ್ದು ಮಾಡಬೇಕಾಗಿತ್ತು ಅಂತ ಅವ್ರಿಗೆ ಅನಿಸಿದ್ರೆ ಅವ್ರು ನಿಮ್ಗೆ ಹೇಳ್ತಿದ್ರು ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಲ್ರೆಡಿ, ಈ ಸಿನಿಮಾ ಯಾವುದೇ ಥರ ಕದ್ದು ಮಾಡಿಲ್ಲ ಅಂತ. ಸೊ ಗೈಸ್, ನಿಮ್ಗೇನು ಅನಿಸುತ್ತೋ ದಯವಿಟ್ಟು ಕಮೆಂಟ್ಸ್ ಮಾಡಿ.